ನಮಸ್ತೆ. ನಾನಿವತ್ತು ಯಾವ ಥರ ಹಾರ ಮಾಡೋದು ಅಂತ ಹೇಳ್ತೇನೆ ಬನ್ನಿ. ಫಸ್ಟಿಗೆ ನಾನು ವೈಟ್ ಕಲರ್ ವೈರ್ ತಗೊಂಡಿದ್ದೇನೆ. ನಾನು ಸ್ಕೇಲ್ ತಗೊಂಡಿದ್ದೇನೆ. ಈ ಥರ ಸ್ಕೇಲಲ್ಲಿ 1 ಸುತ್ತು, 2 ಸುತ್ತು, 2 ಸುತ್ತು, 3 ಸುತ್ತು, 4 ಸುತ್ತು ತಗೊಳ್ತೇನೆ ನಾನು. ಈ ಸ್ಕೇಲಲ್ಲಿ 4 ಸುತ್ತು ಈ ಥರ ಯಾವ ಸೈಡಲ್ಲಿ 4 ವೈರ್ ಬರ್ತದೆ ನೋಡಿ, ನಿಮಗೆ ಗೊತ್ತಾಗ್ತದೆ. 1 2 3 4 ಎರಡು ಸೈಡು 4 4 ಬರ್ತದೆ, ಅಂದರೆ 4 ಸುತ್ತು. ಅದೇ ಅಳತೆಗೆ 4 ವೈರ್ ತಗೊಂಡಿದ್ದೇನೆ ನಾನು. 3 ವೈರು ವೈಟ್ ಕಲರಿಂದು, 1 ಪಿಂಕ್ ಕಲರ್ ತಗೊಂಡಿದ್ದೇನೆ. ಈಗ ಅದರಲ್ಲಿಂದ 2 ವೈರ್ ತಗೊಂಡು ನಾವು ಫಸ್ಟಿಗೆ ಬಾಕ್ಸ್ ನಾಟ್ ಹಾಕ್ಕೊಳ್ಬೇಕು. ನಾನು ಬಾಕ್ಸ್ ನಾಟ್ ಹಾಕ್ತೇನೆ ಇಲ್ಲಿ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಈ ವಿಡಿಯೋ ಹೇಗಾಗಿದೆ ಅಂತ. 2 ವೈರ್ ತಗೊಂಡ್ಮೇಲೆ ಅದರ ಸರಿಸಮಾನವಾಗಿ ಸೆಂಟರ್ ಬರುವ ಥರ ಮಡ್ಚ್ಕೊಳ್ಬೇಕು. ಮಡ್ಚ್ಕೊಂಡ ನಂತರ 2 ವೈರ್ನ ಈ ಥರ ಒಂದು ಲೂಪಿನ ಒಳಗೆ ಇನ್ನೊಂದು ತೋರಿಸಿ ಅದರಲ್ಲಿ ನಾವೀಗ ಬಾಕ್ಸ್ ನಾಟ್ ಹಾಕಿದ ಮೇಲೆ ಈಗ ಮೇಲೆ ಕೆಳಗೆ ಕಾಣುವ ವೈರು ಅಳತೆ ಮಾಡಿಕೊಳ್ಬೇಕು, ಸರಿಯಾಗಿದೆಯಾ ಅಂತ ಸಮಾನವಾಗಿ. ಮತ್ತು ಸೈಡ್ ಆಚೀಚೆ ಇರುವುದು ಸಹ ನಾವು ಅಳತೆ ಮಾಡಿಕೊಳ್ಬೇಕು. ಈಗ ಇದೇ ರೀತಿ ನಾವು ಏನು ಬಾಕ್ಸ್ ನಾಟ್ ಹಾಕಿದ್ದೇವೋ ಅದೇ ರೀತಿ ಇನ್ನೂ 2 ವೈರ್ ಇದೆಯಲ್ಲ, ಇದೇ ರೀತಿ ಬಾಕ್ಸ್ ನಾಟ್ ಹಾಕ್ಕೊಳ್ಬೇಕು. ನಾನು ಬಾಕ್ಸ್ ನಾಟ್ ಹಾಕಿದ್ದೇನೆ ಇನ್ನು 2 ವೈರಲ್ಲಿ. ಅದೇ ರೀತಿ ಮೇಲೆ ಕೆಳಗಿರುವುದು ಸರಿ ಸಮಾನವಾಗಿದೆಯಾ ಅಂತ ನೋಡಿಕೊಳ್ಬೇಕು. ಮತ್ತು ಸೈಡಲ್ಲಿರುವುದು ಸಹ ಸಮಾನವಾಗಿ ನೋಡಿಕೊಳ್ಬೇಕು. ಸಮಾನವಾಗಿಲ್ಲದರೆ ಯಾವ ವೈರ್ ಮಾಡಿದರೆ ಅದು ಯಾವ ಸೈಡ್ ಕಡಿಮೆ ಇದೆಯೋ ಆ ವೈರಿಗೆ ಎಳ್ಕೊಂಡ್ರೆ ಆಯಿತು. ಸರಿ ಸಮಾನವಾಗಿ ಇದೆಯಾ ಅಂತ ನೋಡಿಕೊಳ್ಬೇಕು. ಮತ್ತು ಈಗ ನಾವು ಒಟ್ಟು 4 ವೈರ್ ತಗೊಂಡಿದ್ದೇವೆ. 4 ವೈರಲ್ಲಿ 2 ವೈರಿಗೆ ನಾವು ಬಾಕ್ಸ್ ನಾಟ್ ಹಾಕಿದ್ದೇವಲ್ವ, ಈಗ ಬಾಕ್ಸ್ ನಾಟ್ ಹಾಕಿದ ವೈರು 2 ವೈರನ್ನು ತೆಕ್ಕೊಳ್ಬೇಕು. ಈಗ ತೆಕ್ಕೊಂಡು ಅದರ ಈ ಥರ ಕ್ರಾಸ್ ಆಗಿ ಇಡಬೇಕು. ಅಂದರೆ ಮೇಲೆ ಒಂದು ಬಾಕ್ಸ್ ನಾಟ್ ಹಾಕಬೇಕು, ಕೆಳಗೆ ಒಂದು ಬಾಕ್ಸ್ ನಾಟ್ ಹಾಕಬೇಕು. ಆ ಥರ ಇಟ್ಕೊಳ್ಬೇಕು ನಾವು 2 ವೈರನ್ನು. ಈಗ ನೋಡಿ ನಾನು ಬಾಕ್ಸ್ ನಾಟ್ ಹಾಕ್ತೇನೆ. ಸೈಡು ಈ ಥರ 2 ಸೈಡ್ ಬಾಕ್ಸ್ ನಾಟ್ ಹಾಕಿದ್ದೇನೆ. ಈಗ ನಮಗೆ 4 ಬಾಕ್ಸ್ ನಾಟ್ ಕಾಣ್ತದೆ ನೋಡಿ. 4 ಸೈಡು 2 ವೈರ್ ಕಾಣ್ತದೆ, ನೋಡ್ಬೋದು ನೀವು, ಮೇಲೆ ಕೆಳಗೆ ಸೈಡಿಗೆ. ಈಗ ನಾವು ಯಾವ ಸೈಡಿಂದಲೂ ಸಹ ಹಾಕ್ಬೋದು. ಈಗ ನಾನು ಮೇಲಿಂದ ಹಾಕ್ತೇನೆ. ಮೇಲೆ ನಮ್ಮ ಲೆಫ್ಟ್ ಸೈಡು ವೈರ್ ಇರ್ತದಲ್ವ, ಅದು ನಮ್ಮ ಲೆಫ್ಟ್ ಸೈಡೇ ತಗೊಳ್ಬೇಕು. ಮತ್ತು ನಮ್ಮ ರೈಟ್ ಸೈಡ್ ಒಂದು ವೈರ್ ಇರ್ತಲ್ವ, ಆ ವೈರು ನಾವು ಹೂ ಕಟ್ತೇವಲ್ವ, ಹೂ ಕಟ್ಟುವ ರೀತಿಯಲ್ಲೇ ಅದೇ ಥರ ನಾಟ ಹಾಕುವ ರೀತಿ ಹಾಕಿ ನಾವು ಮೊದಲು ಹಾಕಿದ ಲೂಪಿನ ಒಳಗಿಂದ ಇದು ಬರಬೇಕು. ಹಾಗೆ ಫಸ್ಟ್ ಲೂಪಿನ ವೈರು ಫಸ್ಟಿನ ಲೂಪಿನ ಒಳಗೆ ಮಾತ್ರ ಹೋಗಬೇಕು. ಸೆಕೆಂಡ್ ಲೂಪು ನಮ್ಮ ಲೆಫ್ಟ್ ಸೈಡ್ ಇರುವ ಲೂಪಿನ ವೈರು 2 ಲೂಪಿನ ಒಳಗೆ ಇಂದ ಹೊರಗೆ ಬರಬೇಕು. ಯಾವ ಸೈಡ್ ವೈರ್ ಇದೆಯೋ ಆ ಸೈಡ್ ಎಳ್ಕೊಳ್ಬೇಕು. ಆಗ ಒಂದು ಮುಗ್ಗು ಥರ ನಾಟ್ ಬರ್ತದೆ.
ಮತ್ತೆ ಹೇಳ್ತೇನೆ ನಿಮಗೆ ಅರ್ಥ ಆಗಲಿಕ್ಕೋಸ್ಕರ. ನಮ್ಮ ಲೆಫ್ಟ್ ಸೈಡು ವೈಟ್ ಕಲರ್ ವೈರ್ ಇದೆಯಲ್ವ, ಅದು ನಮ್ಮ ಲೆಫ್ಟ್ ಸೈಡು ಸ್ವಲ್ಪ ಬೆಂಡ್ ಮಾಡಬೇಕು. ಈ ಪಿಂಕ್ ಕಲರ್ ವೈರ್ ಏನಿದೆಯೋ ನಾವು ಹೂ ಕಟ್ತೇವಲ್ವ, ಅದೇ ರೀತಿ ನಾಟ್ ಹಾಕ್ತಾ ಈ ಪಿಂಕ್ ಕಲರ್ ಒಂದು ಲೂಪ್ ಬರ್ತದಲ್ವ, ಈಗ ನಾವು ಹೂ ನಾಟ ಹಾಕುವಾಗ ಆ ಪಿಂಕ್ ಕಲರ್ ವೈರಲ್ಲಿ ಲೂಪಿನಲ್ಲಿ ಈ ವೈಟ್ ಕಲರು ಲೂಪು ಒಳಗೆ ಬರಬೇಕು, ಪಿಂಕ್ ಕಲರ್ ವೈರ್ ಒಳಗೆ. ಮತ್ತು ಈ ವೈಟ್ ಕಲರ್ ವೈರ್ ಏನಿದೆಯೋ ಆ ವೈಟ್ ಕಲರು ಲೂಪಿಲ್ಲೇ ಹೋಗಬೇಕು. ಈ ಪಿಂಕ್ ಕಲರ್ ವೈರ್ ಏನಿದೆಯೋ ಎರಡೂ ಲೂಪಿನ ಒಳಗಿಂದ ಬರಬೇಕು. ಆ ಥರ ಬಂದರೆ ನಾಟ್ ಬರ್ತದೆ. ಇದೇ ರೀತಿ ನಾಟ್ ಹಾಕ್ತಾ ಹೋಗೋದು. ನೀವು ನೋಡ್ಬೋದು, ಈಗ ನಾನು 4 ಸೈಡು ಸಹ ನಾಟ್ ಹಾಕಿದ್ದೇನೆ. ಅದೇ ಥರ ನಾಟ್ ಹಾಕೋದು. ಎರಡೆರಡು ಬಾಕ್ಸ್ ನಾಟು ಮಧ್ಯದಲ್ಲಿ ನಾಟ್ ಬಂದಿದೆ ನೋಡಿ. ಈಗ ಹಾಕೋದು ಅದೇ ರೀತಿ. ಈಗ ಕ್ರಾಸ್ ಆಗ್ತದೆ ವೈರ್ ಮಾತ್ರ. ಸಿಂಪಲ್, ಈಸಿ, ಏನು ಕಷ್ಟ ಇಲ್ಲ. ಅದೇ ರೀತಿ ಈಗ ನಾವು ನಾಟ್ ಹಾಕ್ತಾ ಹೋದಾಗೆಲ್ಲ ವೈರ್ ಕ್ರಾಸ್ ಆಗ್ತದೆ. ನಾಟ್ ಹಾಕೋದು ಅದೇ ರೀತಿ. ನೋಡಿ, ನಾನು ಇಷ್ಟು ನಾಟ್ ಹಾಕಿದ್ದೇನೆ. ಈಗ ನನಗೆ ಇಷ್ಟ ಆಗಿದೆ. ಇದೇ ರೀತಿ ನಾಟ್ ಹಾಕ್ತಾ ಹೋಗಬೇಕು. ನಮಗೆ ಎಷ್ಟು ಉದ್ದ ಹಾರ ಬೇಕೋ ಅಷ್ಟು ಉದ್ದ ನಾವು ಇದೇ ಥರ ನಾಟ್ ಹಾಕ್ತಾ ಹೋಗಬೇಕು. ಇಷ್ಟುದ್ದ ಆಗಿದೆ ನೋಡಿ. ನಾವು ಆಗ ಸರಿ ಸಮಾನವಾಗಿ ವೈರ್ ತಗೊಂಡಿದ್ದೇವೆ. ಆದರೂ ಸಹ ಇಲ್ಲಿ ಇಂಚು ಮಿಂಚು ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ ವೈರು. ಅದೇ ರೀತಿ ನಾನು ಇನ್ನೊಂದು ಸಹ ಮಾಡಿಕೊಂಡಿದ್ದೇನೆ. ಈ ಥರ ಎರಡು ಮಾಡಿಕೊಳ್ಬೇಕು. ಮತ್ತು ನಾನು ಪಿಂಕ್ ಕಲರ್ ವೈರು 2 ಸುತ್ತು ತಗೊಂಡಿದ್ದೇನೆ ಸ್ಕೇಲಲ್ಲಿ. ಈ ಥರ ಬೆರಳಿಗೆ ಒಂದು ಬೆರಳಿಗೆ ಸುತ್ತಕೊಳ್ಬೇಕು. 4 ಸಲ ಸುತ್ತಕೊಳ್ತೇನೆ ನಾನು. ಸುತ್ತಕೊಂಡ ನಂತರ ಈ ಹೊರಗಿನ ವೈರು ಅದರ ಒಳಗೆ ಹೋಗಿ, ಲೂಪಿನ ಒಳಗೆ ಹೋಗಿ, ಒಳಗೆಯಿಂದ ಹೊರಗೆ ತಂದು ಅದು ಫ್ಲವರ್ ಥರ ಮಾಡ್ಕೊಳ್ಬೇಕು. ಈ ಥರ ಫೋಟೋಗೆ ಮತ್ತು ಬೇರೆ ಎಲ್ಲಿಯಾದರೂ ಡೆಕೋರೇಷನಿಗೆಲ್ಲ ಒಳ್ಳೆಯದಾಗ್ತದೆ, ಹಾಳಾಗೋದಿಲ್ಲ ಅಲ್ವಾ ಈ ಪ್ಲಾಸ್ಟಿಕ್ ವೈರು. ಹಾಗೆ
ಪಿಂಕ್ ಕಲರ್ ವೈರಲ್ಲಿ 5 ಫ್ಲವರ್ ಬರುವ ಹಾಗೆ ನಾನು ಒಂದು ರೌಂಡ್ ಕಂಪ್ಲೀಟ್ ಆಗಿದೆ. ಮತ್ತು ನಾನು ವಾಪಸ್ಸು ಅದೇ ಫ್ಲವರ್ನಲ್ಲಿ ಮತ್ತೆ ಮಾಡ್ತಾ ಹೋಗ್ತೇನೆ. ಯಾಕಂದರೆ ಫ್ಲವರ್ ಸ್ವಲ್ಪ ದೊಡ್ಡದು ಬೇಕಲ್ವ, ಹಾಗಾಗಿ ಚಿಕ್ಕದಾದರೆ ಏನು ಕಾಣೋದಿಲ್ಲ ಅಂತೇಳಿ ಹಾಕಿದ ಫ್ಲವರಿನಲ್ಲೇ ಮತ್ತೆ ವಾಪಸ್ ಅದೇ ರೀತಿ ನಾಟ್ ಹಾಕ್ತಾ ಹೋಗ್ತೇನೆ. ಹಾಕಿದ ಮೇಲೆ ಇದೇ ರೀತಿ 3 ಫ್ಲವರ್ ಮಾಡ್ಕೊಳ್ತೇನೆ. ವೈರಿನ ಒಳಗೆ ತೂರಿಸ್ಕೊಳ್ಬೇಕು. ತೂರಿಸ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಈ ಥರ ಆಚೆ ಸೈಡೊಂದು ಈಚೆ ಸೈಡೊಂದು ಇಟ್ಕೊಳ್ಬೇಕು. ಈ 2 ವೈರಿನ ಒಳಗೆ ನಾವೀಗ ಏನು ಫ್ಲವರ್ ಮಾಡಿಕೊಂಡಿದ್ದೇವೋ 3 ಫ್ಲವರು, ಆ ಫ್ಲವರು ಬರಬೇಕು ಇಲ್ಲಿ ಸೆಂಟರಲ್ಲಿ. ನಾನೀಗ ಹಾಕ್ತೇನೆ ನೋಡಿ 3 ಫ್ಲವರು. ಫ್ಲವರ್ ವೈರ್ನಲ್ಲಿ ತೂರಿಸ್ಕೊಂಡಿದ್ದೇನೆ. ಈಗ ಇನ್ನೂ ಉಳಿದ ವೈರ್ನಲ್ಲಿ ಕೆಳಗೆ ಉಳಿದ ವೈರ್ ಇದೆಯಲ್ವಾ, ಆ ವೈರ್ನಲ್ಲಿ ನಾವು ಬಾಕ್ಸ್ ನಟ್ ಹಾಕ್ಕೊಳ್ಬೇಕು. ವೈರು ರೌಂಡು ಬಾಕ್ಸ್ ನಟ್ ಹಾಕ್ತಾ ಹೋಗಬೇಕು ಇದೇ ರೀತಿ. ನಾನು 4 ಲೈನ್ ಬಾಕ್ಸ್ ನಟ್ ಹಾಕಿದ್ದೇನೆ. ಇನ್ನು ಈ ಉಳಿದ ವೈರ್ನೆಲ್ಲ ಇದರ ಒಳಗೆ ತೂರಿಸಿದರೆ ಆಯಿತು. ತೂರಿಸಿ ಕಟ್ ಮಾಡಿಕೊಂಡ್ರೆ ಆಯಿತು. ನಾನು ಇದಕ್ಕೆ ಲೀಡರ್ ನಾಟ್ ಹಾಕಿದ್ದೇನೆ. ಹಾರ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ದೊಡ್ಡದು ಬೇಕಾದರೆ ನೀವು ಸ್ವಲ್ಪ ವೈರು ಜಾಸ್ತಿ ತೆಕ್ಕೊಂಡ್ರೆ ಆಯಿತು. ನಾವು ಫಸ್ಟ್ ಶುರು ಮಾಡುವಾಗ ಏನು 4 ಸುತ್ತು ತೆಕ್ಕೊಂಡಿದ್ದೇವೋ ವೈರು ಸ್ಕೇಲ್ನಲ್ಲಿ, ಅದರಲ್ಲಿ 8 ಸುತ್ತು ತೆಕ್ಕೊಂಡ್ರೆ ಆಯಿತು. ನಿಮಗೆ ಸ್ವಲ್ಪ ದೊಡ್ಡದು ಬೇಕಾದರೆ